प्रचण्डं कश्यपा श्वेतपद्मकरं देवं तं सूर्यं प्रणमाम्यहं तं सूर्यं प्रणमाम्यहं। हे भगवान भास्कर ಅರಿಯಲಾರದ ಘೋರಸಂ ದೇಹದ ಪಿಯಳ್ ಮುಳುಗಿತೆ ಅರಿಯಲಾರದ ಘೋರಸಂ ದೇಹದ ಪಿಯಳ್ ಮುಳುಗಿತೆ ಮನದಿ ಮೂಡಿದ ಅಂಧಕಾರವ ಹೇ ಭಗವಾನ್ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಹೇ ಭಗವಾನ್ ಭಾಸ್ಕರ ಬಂಧು ಬಾಂಧವರೆಂಬ ಪಾಸಗೆ ಎಂದು ಸಿಲುಕಿ ಅಂದೆ ನಾನು ಬಂಧು ಬಾಂಧವರೆಂಬ ಪಾಸಗೆ ಸಿಲುಕಿ ನೊಂದೆ ನಾನು ಹೀಗೆ ಸೋಸಾತನಯ ಕೈಯದೆ ಹೀಗೆ ಸೋಸಾತನಯ ಕೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ. ಕುಮಾರ ಕರ್ಣ. ಯಾರು ಕುಮಾರ? ಯಾರು? ನನ್ನ ಏಕಾಂಗತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ಅಮ್ಮ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಏನು ಕುಂತಿ ಅಂದರೆ ಆ ನನ್ನ ಪರಮ ವೈರ್ಯಾದ ಅರ್ಜುನನ ತಾಯಿ, ಅಂದರೆ ನನ್ನ ಹೆತ್ತ ತಾಯಿ. ಹೌದು ಅಮ್ಮ, ಇದೋ ನೀವು ನಮಸ್ಕರಿಸುವ ತಾಯಿ. ಕೀರ್ತಿಶೀಲನಾಗು ಕಂದ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಕೊನೆದೆ, ಕರುಣೆಯ ತೋರಿದೆ ಕುವರನ ಕೊನೆದೆ. ಜನಿಸಿದ ಮುರುಗನನೆ ಜಲಜಸೆಯಂತೆ ಅಮ್ಮ
ಒಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಒಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದೀತ ಇಲ್ಲ ಕುಮಾರ, ನಿನ್ನ ಅಪರಾಧವೇನಿಲ್ಲ ಕಂದ. ನಾ ಮಾಡಿದ ಅಪರಾಧ ಏನದು ತಾಯಿ ಕುಮಾರ, ಅತ್ಯನವೇನಿಸೆ ದೇವವ ಪರೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗೆ ಐವರ ಮಾತೆ ನಿನಗೆ ಬಹುದಿನದ ಬಯಕೆ ಲಭಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಲಭಿಸಿತಮ್ಮ 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 ಅಮ್ಮ ಹೆತ್ತ ತಾಯಿ ನಮಸ್ಕರಿಸುವನು ತಾಯಿ. ಕೀರ್ತಿಶೀಲನಾಗು ಕಂದ. ಎಂತಹ ಕೀರ್ತಿ ಅಮ್ಮ. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ಅಕ್ಷಮ್ಯ ಅಪರಾಧ ಈ ಪ್ರಪಂಚದಲ್ಲಿ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟರು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತನ್ನ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸೊರಗಿದವು. ಹೀಗಿರುವಾಗ ಕೇವಲ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಂತಹ ಅಕ್ಷಮ್ಯ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಸೂತ ಕುಲದವನು ಕುಲದವನು ಎಂದು ಹೀಯಾಡಿಸಿ ಧೂಳಿ ಬಿಟ್ಟಾಗ ನಾನು ನೊಂದು ಕುಶವಾಗುತ್ತಿದ್ದಾಗ ಅವೆಲ್ಲವನ್ನು ನಿನ್ನದೊಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ನಿರ್ದಳಾದೆ. ಅಮ್ಮ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನಮ್ಮ, ಪರಮ ಪಾಪಿಯಾಗುವ. ಹೋಗಲಿ ಬಿಡು ತಾಯಿ. ಇಷ್ಟು ದಿನದ ಮೇಲಾದರೂ ಈ ನಿನ್ನ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ
ನೀನು ಹೀಗೆಲ್ಲ ಮಾತನಾಡಬೇಡ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಸತ್ಯವಾಗಿ ಹೇಳು. ನೀನು ಬದುಕಿರುವೆ ಎಂಬ ವಿಚಾರವನ್ನು ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರಲಾಗಿ ಓಡಿ ಬಂದಿರುವೆ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದ. ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ ಕರ್ಣ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ಅಮ್ಮ. ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಧರ್ಮಾದಿಗಳಲ್ಲವೇ ಸುಕೃತ ಸಾಲಿಗಳು. ಅಂತಹ ಭಾಗ್ಯವು ಈ ಪಾಪಿಗೆ ಎಲ್ಲಿ ತಾನೇ ಬರಬೇಕು ತಾಯಿ? ಆದದ್ದು ಆಗಿ ಹೋಯಿತು. ಈಗಲಾದರೂ ಪಾಂಡೊಡನೆ ಸೇರಿ ರಾಜ್ಯಭಾರವನ್ನು ಮಾಡು ಬಾ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ, ಈ ಕಲ್ಪನೆಯು ನಡೆಯುವ ತನಕ ನಾನು ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರಗುಡ್ಡಿ ಬೇಡಿಕೊಳ್ಳುತ್ತಿರುವೆನು. ಸೌಮಾತ್ರ ದಾನ ಮಾಡು ಮಗನೇ, ಸೌಮಾತ್ರ ದಾನ ಮಾಡು. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ತನ್ನ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಈ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನಮ್ಮ ತಂದೆ ತಾಯಂದಿರಿಗೆ ನರಕವು ಪ್ರಾಪ್ತಿಯಾಗುವುದಿಲ್ಲವೇ? ಕರ್ಣ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಅಪಮಾನದಿಂದ ತಲೆಬಾಗಿಸಿ ನನ್ನನ್ನು ಕ್ಷಮಿಸದೆ. ಇಂತಹ ಸನ್ನಿವೇಶದಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕು ತಾಯಿ. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಕಣ್ಣೀರಾದಾರೆಯೇ ಕಮ್ಮಾನೆ ಹಳಬೇಡಮ್ಮ, ಹಳಬೇಡ. ಕಣ್ಣೀರಾದಾರೆಯೇ ಕಮ್ಮಾನೆ ಕಂಬನೆಯೋ ಸೊರೆಯುತ್ತಿದೆ. ಕಂಬನೆಯೋ ಸೊರೆಯುತ್ತಿದೆ. ಕಣ್ಣೀರಾದಾರೆಯೇ ಕಮ್ಮಾನೆ ತನುವು ನನದಲ್ಲ, ನನ್ನವರು ಯಾರಿಲ್ಲ. ತನುವು ನನದಲ್ಲ, ನನ್ನವರು ಯಾರಿಲ್ಲ. ಶ್ರೀ ಹರಿ ಒಬ್ಬನಲ್ಲದೆ ಗತಿಯು ನನಗಿಲ್ಲ. ಅಮ್ಮ ಜನನೇ, ಶ್ರೀ ಹರಿ ಒಬ್ಬನಲ್ಲದೆ ಗತಿಯು ನನಗಿಲ್ಲ. ಯಾವ ಧರ್ಮದ ಪಾಪದ ಫಲವೋ ಯಾವ ಧರ್ಮದ ಪಾಪದ ಫಲವೋ ಈ ಜನ್ಮದಲ್ಲಿ ಕಾಡುತ್ತಿದೆ.
ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮುಡಿಯುವುದು. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ಸೂತ ಕುಲಹೀನ ಎಂದು ಅಮ್ಮ ಅಮ್ಮ ಆ ಸಹೋದರೆಂಬ ಭಾವನೆ ನನಗಿರಲಿಲ್ಲ. ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿ ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ. ಮಮಾಂ ಪ್ರಾಣಾಹಿ ಪಾಂಡವ ಎಂಬಂತೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪ್ರಾಣಗಳನ್ನು ತನ್ನ ಪ್ರಾಣಗಳೆಂದು ಹೇಳುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಬಿಡಮ್ಮದರ ಚಿಂತೆಯಲ್ಲಿ ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯ ಪಡೆದಿರಲಿ ಕರ್ಣ? ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಎಂತಹ ಮಾತನ್ನು ಹೇಳಿ ಅಮ್ಮ. ಈ ಕಣ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ಇರೋ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಉಳಿದು ಆತನ ಮೇಲಿನ ವಿಶೇಷವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ಸೂತ ಕುಲಹೀನ ಎಂದು ಹೀಯಾಡಿಸಿ ಧೂಳಿ ಬಿಟ್ಟಾಗ ನಾನು ನೊಂದು ಕುಶವಾಗುತ್ತಿದ್ದಾಗ ಅವೆಲ್ಲವನ್ನು ನಿನ್ನದೊಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದೆ. ನನ್ನ ಪ್ರಾಣದಂತೆಯೂ ಹೃದಯದ ಸಕನಂತೆಯೂ ತಿಳಿದಿರೋನಲ್ಲವೇ? ನನ್ನನ್ನೇ ಯುದ್ಧದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಈ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯೋದು ಧರ್ಮವೇ? ಸರ್ವದಾ ಆಗಲಾರ ತಾಯಿ. ನಾನು ಪರಾನ್ಮುಖನಾಗಲಾರ. ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು, ಅವರನ್ನು ಉಳಿಸಿಕೊಡು. ಯುದ್ಧರಂಗದಲ್ಲಿ ಪಾಂಡವರನ್ನು ಸಿಕ್ಕಿದರೆ ಅವರನ್ನು ಕೊಲ್ಲದೆ ಹಾಗೆಯೇ ಉಳಿಸಬೇಕೆ? ಆಗಬಹುದು ತಾಯಿ. ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರ್ಯಾದ ಅರ್ಜುನನು ಮಾತ್ರ ಉಳಿಸಬೇಡ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ. ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯಾದ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಕುಮಾರ, ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಹತನಾದರು ಅಥವಾ ಅರ್ಜುನನಿಂದ ನಾನೇ ಹತನಾದರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುವಮ್ಮ ಅದರ ಚಿಂತೆಯನ್ನು. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡಬೇಕಂತ. ಅದೇನು ಹೇಳು ತಾಯಿ. ಖಂಡಿತವಾಗೂ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆ. ಸತ್ಯವಾಗಿಯೂ ನಡೆಸಿಕೊಡುವೆನು ಅಮ್ಮ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಚೆ ಧರ್ಮವನ್ನು ನಾ ಬಿಡಲೊಲ್ಲೆ, ಅಟ್ಟ ಕಡೆಯೋ ಧರ್ಮದಾದಿಗೆ ಕಾಲಿಡಲೊಲ್ಲೆ. ಈಗ ಪೊಗುದನು ಬಾಧೆಯನು ಬಿಡು ಚಿಂತೆಯ ಜನನೇ.
ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ, ತೊಡಬೇಡ. ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತಿಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಅಮ್ಮ, ನೀನು ಹೆತ್ತ ಮಗಳನ್ನು ನೀನೇ ಕೈಯಾರೆ ಕೊಂದು ಬಿಟ್ಟಿಯಲ್ಲಮ್ಮ, ಕೊಂದು ಬಿಟ್ಟಿಯಲ್ಲ. ಹಾಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನನಗೆ ಖಂಡಿತ ಜಯವಿಲ್ಲ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಕುಮಾರ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಕೊಡುವುದಿಲ್ಲ ನಾಮಂತ. ಕೊಡುವುದಿಲ್ಲ ನಾಮಂತ. ಮುಗಿಲೇ ಬರಲಿ ಈ ಧರಣಿ. ಬಿಡು ಚಿಂತೆಯ ಜನನೇ, ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಕಂದ, ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ದೈವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ಸತ್ಯ ಚಂದನನಾದ ಧರ್ಮರಾಯನ ಕೈಯನ್ನಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಬೇಡಿಕೊಳ್ಳುವೆನು ಅಮ್ಮ, ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ನಿನ್ನ ಮೊಗವನೆಂದು ಯುಗದಿ ಕಾಣಲಹುದೇ ಯುಗದಿ ಕಾಣಲ
ದೈವಾನುಕೂಲವಿಲ್ಲ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದರೂ ವ್ಯರ್ಥವೇ. ಪ್ರಪಂಚದಲ್ಲಿ ಎಲ್ಲವೂ ಮೋಸ. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣನು ಮೋಸದಿಂದ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿದನು. ಈಗ ನನ್ನ ಹೆತ್ತ ತಾಯಿಯು ಮೋಸದಿಂದ ಭಾಷೆಯನ್ನು ತೆಗೆದುಕೊಂಡು ತೊಟ್ಟ ಬಾಳವನ್ನು ಪುನಃ ತೊಡಬೇಡ ಮಗನೇ ಎಂದು ಹೇಳಿದಳು. ಈ ಪ್ರಪಂಚದಲ್ಲಿ ಎಲ್ಲವೂ ಮೋಸ ಮೋಸ ಮೋಸ. ಪರಮಾತ್ಮ, ಇದು ನಿನಗೆ ನ್ಯಾಯವೇ? ದೇವಾ, ಮೋಸವೇ ತುಂಬಿದೆ ಈ ದಾರಿಯಲ್ಲಿ, ಮೋಸವೇ ತುಂಬಿದೆ, ಮೋಸವೇ ತುಂಬಿದೆ ಈ ದಾರಿಯಲ್ಲಿ, ಮೋಸವೇ ತುಂಬಿದೆ. ಮಾನವ ಜೀವನ ಸಾರ್ಥಕಗೊಳಿಸಲು ನಾನು ನನಗೆಂದು ಒಡೆದಾಡಿ ಮಡಿವರು. ಮಾನವ ಜೀವನ ಸಾರ್ಥಕಗೊಳಿಸಲು ನಾನು ನನಗೆಂದು ಒಡೆದಾಡಿ ಮಡಿವರು. ಪರಮಾತ್ಮನೇ ಹಾಗೆಯಾದರೆ ಪರಮಾತ್ಮನೇ ದೂರಾದರೆ ಮಾನವ ಉಳಿವರೆ, ಮೋಸವು ಉಳಿವುದೇ ಈ ದಾರಿಯಲ್ಲಿ, ಮೋಸವೇ ತುಂಬಿದೆ ಈ ಹೆಣ್ಣುವನಿಗಾಗಿ ಒಡೆದಾಡುವರಲ್ಲ, ನಾನು ನನಗೆಂದು ಒಡೆದಾಡಿ ಮಡಿವರು. ಹೆಣ್ಣುವನಿಗಾಗಿ ಒಡೆದಾಡುವರಲ್ಲ, ನಾನು ನನಗೆಂದು ಒಡೆದಾಡಿ ಮಡಿ. ಪರಮಾತ್ಮನೇ ದೂರಾದರೆ ಪರಮಾತ್ಮನೇ ಹಾಗೆಯಾದರೆ ಮಾನವ ಉಳಿವರೆ, ಮೋಸವು ಉಳಿವುದೇ ಈ ದಾರಿಯಲ್ಲಿ, ಮೋಸವೇ ತುಂಬಿದೆ, ಮೋಸವೇ ತುಂಬಿದೆ, ಮೋಸವೇ ತುಂಬಿದೆ, ಮೋಸವೇ ತುಂಬಿದೆ. ಸಾರ್ಥಕಗೊಳಿಸಲು ನಾನು ನನಗೆಂದು ಒಡೆದಾಡಿ ಮಡಿವರು. ಮಾನವ ಜೀವನ ಸಾರ್ಥಕಗೊಳಿಸಲು ನಾನು ನನಗೆಂದು ಒಡೆದಾಡಿ ಮಡಿವರು. ಪರಮಾತ್ಮನೇ ದೂರಾದರೆ ಪರಮಾತ್ಮನೇ ಹಾಗೆಯಾದರೆ ಮಾನವ ಉಳಿವರೆ, ಮೋಸವೇ ತುಂಬಿದೆ ಈ ದಾರಿಯಲ್ಲಿ, ಮೋಸವೇ ತುಂಬಿದೆ, ಮೋಸ
ವೀರರನ್ನು ನಾನೊಂದು ಸಾರಿ ನೋಡುವೆನು. ವಿಜಯ ಜವದೊಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಮಹಾಭೀಕರ ಜಯ ಧ್ವನಿವರ ಸಹಸ್ರ ಕೃಪಾಣು ಭಯಂಕರ ಮಹಾಪ್ರತಿಕ ಬಹುಪದಾದಿ ಪರಿವೃತ ಅರ್ಜುನ ಪರಮಾತ್ಮ ಮಹಾಪ್ರತಿಕ ಬಹುಪದಾದಿ ಪರಿವೃತ ಮಹಾದಾರಿ ಪಟ ಸಮಕ್ರಾಂತ ವಿಜಯ ಜವದೊಳಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ ಅಹಿತ ನವಯುತ ತುರುಗ ಗಜ ಸಹಿತ ಇಬವ ತುಯಿನಲೋಚಿತ ಕುಲ ಮಹಾದಿನಿಖಿಲ ಪಟ ತುಹಿನಲೋಚಿತ ಕುಲ ಮಹಾದಿನಿಖಿಲ ಕೃಪ ಭರಿತ ಕುರು ವಿಜಯ ಪರಿಕಲಿತ ಕೃಪಾ ಭರಿತ ಕುರು ವಿಜಯ ಪರಿಕಲಿತ ವಿಜಯ ಜವದೊಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಅರ್ಜುನ 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 ನಿನ್ನೆ ಇಚ್ಛೆ ಅಲ್ಲಿ ನೋಡು ಕೌರವರ ಚದುರಂಗಬಲ ಸಮೇತವಾದ ಸೈನ್ಯವು ಮಹಾಸಾಗರಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ ಕೌರೇಶ್ವರ ಪ್ರಿಯರಾದ ಶಲ್ಯ ಶಕ್ನುಡಿಯು ಹಾಗೂ ಅವರ ಸಹೋದರರಾದ 99 ಸಹೋದರರು ಸಹ ಇರುವರು. ಇತ್ತ ನೋಡು ಪಾರ್ಥ ಕೌರೇಶ್ವರನು ತನ್ನ ಪ್ರಿಯರಾದ ಶಲ್ಯ ಶಕ್ನುಡಿಯನ್ನು ಸೇನಾ ರಚನೆಯನ್ನು ರೂಪಿಸಿದರು. ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟೈಶ್ವ ಶೋಭಿತ ಶ್ವೇತ ವಸನಧಾರಿಯಾಗಿ ಕುಳಿತಿರುವನೇ ಕೌರವರ ಸೇನಾಧಿಪತಿಯಾದ ಭೀಷ್ಮಾಚಾರ್ಯರು. ಅವರು ನಿಮ್ಮ ಪೂಜ್ಯ ಪಿತಾಮಹ ಭರತ ಖಂಡದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷ ಒಂದು ಸಾರಿ ವಂದಿಸು ಪಾರ್ಥ. ಭೀಷ್ಮಂ ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಇದು ನನ್ನ ಜೀವನದಲ್ಲಿ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ವ್ಯಕ್ತಪಡಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ದೀನೋದ್ಧಾನವೇ? ಮಿತ್ರ ಯಾಕೆ ವಿಚಲಿತನಾಗಿರುವೆ? ವಾಸುದೇವ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಜಾರುತ್ತಿದೆ ಗಾಂಡೀವ ಅಲುಗಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು, ಮತಯಿನ ನಾನಾದೆ ಪದವ ತೋರುವ ಮುನ್ನ, ಮತಿಯಿನ ನಾನಾದೆ ಪದವ ತೋರುವ ಮುನ್ನ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಗುರು ಬಾಂಧವರ ಶಿರಛೇದಿಸೆನ. ಪರಮಾತ್ಮ, ಗುರು ಬಾಂಧವರ ಶಿರಛೇದಿಸೆನ ಗುರು ಬಾಂಧವರ ಶಿರಛೇದಿಸೆನ. ಗುರು ಬಾಂಧವರ ಶಿರಛೇದಿಸೆನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಸೆಣಸಾಡೆನ ಸೆಣಸಾಡೆನ. ಪರಮಾತ್ಮ, ಪಾರ್ಥ ಏನು ಹೇಳಲಿ? ಅಂಗ ಪ್ರತ್ಯಂಗಗಳಲ್ಲಿಯೂ ಬೇಸಿಗೆಯ ಬಿಸಿಲಿನಂತೆ
ಒಣಗಿದ ಕೆಂದತಾವರೆಯಂತೆ ಮುಖವು ಬಾಡುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಕಳಚಿ ಕೆಳಗೆ ಬಿದ್ದಿತು. ಪರಮಾತ್ಮ, ನಿಲ್ಲಲು ಕಾಲುಗಳಲ್ಲಿ ಶಕ್ತಿ ಇಲ್ಲದಂತಾಗಿದೆ. ಇವರೆಲ್ಲರೂ ನಮ್ಮ ಬಂಧು ಬಾಂಧವರು, ಗುರು ಹಿರಿಯರು. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. ಈ ಯುದ್ಧವು ನಮಗೆ ಬೇಡ ಪರಮಾತ್ಮ. ಪಾರ್ಥ, ಈ ವಿಷಮಾನ ಸ್ವರದಲ್ಲಿ ನಿನ್ನಲ್ಲಿ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಕೈಲಾಗದೆ ಏಡಿಯಂತೆ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗ ನೋಡಬೇಡ. ಬೇಗ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟಿರುವ ಗುರು. ಪೂಜ್ಯರಾದ ಇವರ ಮೇಲೆ ಬಾಣವನ್ನು ಬಿಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರನ್ನು ಕೊಂದು ರಾಜ್ಯಯೋಗ ಅನುಭವಿಸುವ ಇಚ್ಛೆ ನನಗಿಲ್ಲ. ಈ ಸೃಜನೋದಯವು ನನಗೆ ಸಮ್ಮತವಲ್ಲ ಪರಮಾತ್ಮ. ಪಾರ್ಥ, ಯಾರು ಯಾರನ್ನು ಒದಿಸುವುದು, ಅಳಿದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಜೀರ್ಣವಾದ ಆತ್ಮವು ಬೇರೊಂದು ದೇಹವನ್ನು ಆಶ್ರಯಿಸುವುದು. ಆಗ ಬೇಕಾದ ಕಾರ್ಯಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಬೇಗ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಈ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ನಿರರ್ಥಕವೋ ಪರಾವಲಂಬಿಗಳು. ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮ ಪಾಲನೆಯನ್ನು ಉಲ್ಲಂಘಿಸುವ ಪಾಪಕ್ಕೆ ಗುರಿಯಾಗುವೆ. ಅಸ್ತ್ರವನ್ನು ಧರಿಸು, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷತೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸುದೇವಾ? ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ತರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಕರ್ಮಕ್ಕೆ ಮಾನವನು ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಕಂಪನವನ್ನು ಎಚ್ಚರಗೊಳಿಸುತ್ತಿರುವ ನೀನಾರು? ಇಹಲೋಕದಲ್ಲಿ ನಿನ್ನ ಕರ್ಮಗಳೇನು? ಪಾರ್ಥ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚಗಳನ್ನು ಧಾರಣೆ ಮಾಡುವನು. ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಿಮಾಮನೆ. ಪಾರ್ಥ, ನಾವಿಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರು, ಅವಳ ನೆನಪು ನಿನಗಿಲ್ಲ. ಆದ್ದರಿಂದ ನಾನು ಭೂಮಿ ಮೇಲೆ ಜನ್ಮ ತಾಳುವೆನು. ಅಧರ್ಮದ ಅವನತಿಯು ಧರ್ಮದ ಉದ್ಧಾರವೂ ಆಗುವುದು. ಆಗ ಸಧರ್ಮ ಸಜ್ಜನರ ಪಾಲನೆ, ದುಷ್ಟರ ಸಂಹಾರ, ಭೂಮಿಯ ಮೇಲೆ ಧರ್ಮ ಸ್ಥಾಪನೆ, ಇವೇ ನನ್ನ ಅವತಾರದ ಗುರುತುಗಳು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾತ್ಮನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ಈ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಕಡಾರ ಸ್ವಲ್ಪನು ನಿಮಿತ್ತವಾಗಿ ನೀನು ನನಗೆ ಸಹಾಯಕನಾಗು. ಇಂಥ ರಂಗದಲ್ಲಿ ಶ್ರೇಷ್ಠನಾಗಿ ಮಾಡಿದ ಪಾರ್ಥ. ಯಥಾ ಯಥಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಯ ಧರ್ಮಸ್ಯ ತದಾತ್ಮನಂ ಸುಹಾರ್ದಿತೌ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುರ್ದಶಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಎಂತಹ ಭಯಾನಕ ರೂಪವಿದು ಕರುಣಾಮಯಿ. ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾತ್ಮನಾಗಿ ಮಾಡು ಪರಮಾತ್ಮ. ಎನ್ಮನವು ಚಂಚಲದಿ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯಿತು ದೇವಾ. ಕಿಂಕರನ ಪೊರೆಯೋ ಕರುಣಾಮಯಿ, 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 ಕಿಂಕರನ
ಸೌಮ್ಯ ರೂಪವ ತೋರೋ ಶರಣು ಶರಣು ಗಿರಿದಾರಿಯೇ ಗಿರಿದಾರಿ ಶರಣರ ಪೊರೆಯೋ ಜೀವನ ನಿಧಿಯೇ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಪರಮಾತ್ಮ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನು ಪಾಮರನನ್ನೊಳು ಮಾಡು ಕೃಪೆಯನು ಪಾಮರನನ್ನೊಳು ಭೀಕರ ರೂಪದ ಬೇಗೆಯ ಸಹಿಸೆನು ಭೀಕರ ರೂಪದ ಬೇಗೆಯ ಸಹಿಸೆನು ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಆಹಾ ಭಯವಾಗುತ್ತಿದೆ ಎಂತಹ ಭಯಾನಕ ರೂಪವಿದು ಕರುಣಾಮಯಿ ನಿನ್ನ ವಿಶ್ವರೂಪವನ್ನು ಧಾರಣ ಮಾಡು ಪರಮಾತ್ಮ ಭಯನೂರು ಪ್ರಾಣಸಖ ಶಂಕರ ಶೋಭಿಸವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ತೆಗೆದುಕೋ ಧನುರ್ಬಾಣಗಳನ್ನು ಬೆಳಗಿಸುವ ಸಮರ ಗೀತೆಯನ್ನು ಅಪ್ಪಣೆ ಮಾಧವ ನಿಂಗೆ ಬಿಲ್ಲ ನೋಡಿ ಆಚೆಗಡೆ ಹೋಗು 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯಸೂರ್ಯನು ಉದಾಹರಣೆ ಎಂದು ಭಾವಿಸಿದೆ. ದ್ರೋಣನ ಚಕ್ರವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಮರಣಗೊಳಿಸದೆ ಸ್ವಯಂ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶರಾಗಿ ಹಿಂತಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿದ್ದು. ಅರ್ಜುನನು
ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾಠದಲ್ಲಿ ಸಂಸಪ್ತರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ. ಹೀಗೇನು ಮಾಡುವುದು? ಅಗ್ರಜ, ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜಾರದ ತಂದೆಯವರು ಕಪಿಲಜವೇ? ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿರುವಾಗ ಪಾಂಡವರಿಗೆ ಪರಾಜಯವೇ? ಇನ್ನು ನಮಗೆ ಆಗಿರುವ ಅಂತಹ ಆಪತ್ತಾದರೇನು ದೊಡ್ಡಪ್ಪ? ಅಭಿಮನ್ಯು ಕುಮಾರ, ದ್ರೋಣನ ಚಕ್ರವನ್ನು ನೋಡಿ ನನ್ನ ಆಸೆಯು ಭಂಗವಾಯಿ ಭೇದಿಸುವ ಶಕ್ತಿಯನ್ನು ನಮಗಿಲ್ಲ. ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ ಕುಮಾರ, ಬಿಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡ್ರಿ ಅಭಯ. ದೊಡ್ಡಪ್ಪ ಕುಮಾರ, ಬಿಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡ್ರಿ ಅಭಯ. ಬಿಡತ ಧೋರಣ ವೀವೋ ಬೇಕಿಸ ಕೈದು ವೈರಿಯ ಶಿರಗಳ ಈಗ. ದೊಡ್ಡಪ್ಪ ಕುಮಾರ, ಬಿಡ್ತು ಧೋರಣ ವೀವೋ ಬೇಕಿಸ ಕೈದು ವೈರಿಯ ಶಿರಗಳ ಕಣ್ಣದೊಳಗೆ ಕಣ್ಣಕ್ಕಿದರೆ ಕರುಳುಗಳ ಬಗೆದಿರುವೆ. ದೊಡ್ಡಪ್ಪ ಕಣ್ಣಕ್ಕಿದರೆ ಕರುಳುಗಳ ಬಗೆದಿರು. ಬಿಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ ಕುಮಾರ, ತಂದೆ ಪಾತನ ದಯವೊಂದಿರಲಿ, ಹಿಂದಿರಾಚನೆ ತಾನೇ ಬರಲಿ. ದೊಡ್ಡಪ್ಪ ಕುಮಾರ, ತಂದೆ ಪಾತನ ದಯವೊಂದಿರಲಿ, ಹಿಂದಿರಾಚನೆ ತಾನೇ ಬರ. ಪುಂಡದಾರಣದೊಳ್ಳಿದ್ದವ ಗೈವೆ, ಪುಂಡದಾರಣದೊಳ್ಳಿದ್ದವ ಗೈವೆ. ಬಿಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಎಷ್ಟೋ ಚಿಂತೆಯೇ? ನಾನು ಆ ವ್ಯೂಹವನ್ನು ಬೇಯಿಸುವನು. ಅದಕ್ಕೋಸ್ಕರ ಅದಕ್ಕೆ ಅನುಮತಿ ಕೇಳೋದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಪಾಪ ಅಭಿಮನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪ. ಕುಮಾರ ಅಭಿಮನ್ಯು, ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಯಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದಲ್ಲ. ಮಗು, ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನ ಕಳಿಸುವುದು ಲೋಕಭಿಮತ ಎನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವೆ? ಈ ಪಾರ್ಥಿವ ದೇಹವು ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಈಗ ಕೇಳಿರಿ, ಪಾರ್ಥನ ಮಗನು ಪಾರ್ಥನಂತಲೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹ ಭಂಗ ಮಾಡಬೇಡ. ಅಭಿಮನ್ಯುವಿಗೆ ನಾವು ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯುನು ವ್ಯೂಹದೊಳಗೆ ನುಗ್ಗಿ ಬೇಯಿಸಿದೊಡನೆ ಅದನ್ನು ಛಿದ್ರವಾಗಿ ಮಾಡುವನು. ಅನಿರೀಕ್ಷಿತವಾಗಿ ಒದಗಿದ ಈ ಸಮಯವನ್ನು ಬಿಡುವುದು ಉಚಿತವಲ್ಲ. ಭೀಮಾ, ನೀನಿಷ್ಟದಂತಾಗಲಿ. ಈ ಕುಮಾರ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವನು. ಯುದ್ಧರಂಗದಲ್ಲಿ ನೀನು ಒಂದು ಕ್ಷಣವೂ ಅವನನ್ನು ಬಿಟ್ಟಿರಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ನಿರುಗು ಬಾ. ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲ್ಲ. ನನಗೆ ಭಯ ಎಲ್ಲಿದೆ? ದೊಡ್ಡಪ್ಪ, ಹೋಗೋಣ. ಕುಮಾರ, ಹೋಗೋಣ. ಗಮಿಸಿ ಹೆರುತ್ತ ರಾಜ ಭ್ರಮಣಗೈರಿಯತಿಯ
ಮೋದ ಭ್ರಮರನಿಯತಿಯ ಮೋದ ಶಿತ್ತಿಗಾಗಮಿಸಿ ಹೆರುತ್ತ ರಾಜ ನೈದಿಲಿಯ ಪ್ರಿಯ ಚಂದಿರನ ಪೂರ್ಣ ವಿರಾಮದ ಮಹಸುದಿನ ನೈದಿಲಿಯ ಪ್ರಿಯ ಚಂದಿರನ ಪೂರ್ಣ ವಿರಾಮದ ಮಹಸುದಿನ ಪೂರ್ಣ ವಿರಾಮದ ಮಹಸುದಿನ ಪೂರ್ಣ ವಿರಾಮದ ಮಹಸುದಿನ ಶ್ರುತಿಗಾಗಮಿಸಿ ಹೆರುತ್ತ ರಾಜ ಭ್ರಮರನಿಯತಿಯ ಮೋದ ಭ್ರಮರನಿಯತಿಯ ಮೋದ ಶ್ರುತಿಗಾಗಮಿಸಿ ಹೆರುತ್ತ ರಾಜ ರಾಣಿ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಧಾರಿನ ನಾಡಿನ ಧಾಗಿನ ದೋರಿ ಬಲಿದು ಬಂದ ಶುಭಯೋಗದ ಸಿರೆ ಧಾರಿನ ನಾಡಿನ ಧಾಗಿನ ದೋರಿ ಬಲಿದು ಬಂದ ಶುಭಯೋಗದ ಸಿರೆ ನಲಿನ ತಂಗುಳಿಸುವ ನವಿಲಂದಿನ ನಯನ ಕೈಗೊಳಿಸುವ ನವಿಲಂದಿನ ಕುಣಿವಿನ ತಾಳಕಿನಲಿವಿನ ಸೇರಿ ಸ್ವರ ಗೀತೆ ಹಾಡಿನ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ಮರೆಸುತ್ತ ಹಾಡುವ ಬಾ ಓ ರಾಗ ಕವಿಯ ನೃತ್ಯವು ಸಹಜ ಆಗೇನೆ ಹೃದಯದ ಸ್ವರ್ಣ ಧ್ವಜ ಓ ರಾಗ ಬಾಳೆಂದ ಬಾಗಿಲ ಭಾಗದ ನಿಧಿಯೇ ಉಳಿದು ಬಂದ ಶುಭಯೋಗದ ಸಿರಿಯೇ ಬಾಳೆಂದ ಬಾಗಿಲ ಭಾಗದ ನಿಧಿಯೇ ಉಳಿದು ಬಂದ ಶುಭಯೋಗದ ಸಿರಿಯೇ ನಯನಗೊಳಿಸುವ ಕವಿಲಂತನಿಯೇ ನಯನಗೊಳಿಸುವ ನವಿಲಂತೊಳೆ ಕುಣಿಯುವ ತಾಳಕ್ಕೆ ನಲಿಯುವ ರಾಜ ಸಂಗೀತ ಹಾಡಿ ಮೈ ಮೆರೆಯುವ ಕುಣಿತ ನಲಿಸುವ ಓ ರಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಪ್ರಿಯತಮ ಪ್ರೇಯಸಿ ನಾನು ನನ್ನ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಹಂಬಲಿಸುತ್ತಿದ್ದೆ ಅದು ಇಂದು ಲಭಿಸಿತು ಪ್ರಿಯ ನಿನ್ನ ದೇವರ ದರ್ಶನ ಉತ್ತರ ಪ್ರಿಯ ನಿನ್ನ ದೇವರ ದರ್ಶನನಾಗಿ ಅವನ ಸನ್ನಿಗೆ ಅರ್ಪಿಸಲು
ಏನನ್ನು ಸಿದ್ಧಪಡಿಸಿ ಉತ್ತರ? ಪ್ರಿಯತಮ, ನಾನು ನನ್ನ ಸರ್ವಸ್ವವನ್ನು ಅರ್ಪಿಸಿರುವೆನು. ಇನ್ನು ನನ್ನದಾಗಿ ನುಡಿದಿದೆ. ಅದು ನಿನ್ನ ಹೃದಯ ಪ್ರೇಮ ಉತ್ತರ? ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಅದನ್ನು ಪುನಃ ನೀಡುವ ಅಗತ್ಯವೇನಿದೆ? ಪ್ರಿಯತಮ, ಮನದಾಸನಿಂದ ಬಯಸುತ್ತಿದೆ ಓ ಸುಂದರಿ, ಮನದಾಸನಿಂದ ಬಯಸುತ್ತಿದೆ ಓ ಸುಂದರಿ, ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನದಾನಂದವ ನೀಡುವಾರೆ, ಮನದಾಸನಿಂದ ಬಯಸುತ್ತಿದೆ ಓ ಸುಂದರಿ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಹೇಗೆ ಹೋಗುವೆ ನೀ, ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಹೇಗೆ ಹೋಗುವೆ ನೀ, ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ದೊರೆಯೊಳಗೆ, ಸ್ಥಿರವಾಗಿರಲಿ ದೊರೆಯೊಳಗೆ, ಮಿಲನದ ತನುಮನ, ಮಿಲನದ ತನುಮನ ಬೆರೆತ ನಿನ್ನಲ್ಲಿ, ಮನದಾಸನಿಂದ ಬಯಸುತ್ತೀನಿ ಮನದಾಸನಿಂದ ಬಯಸುತ್ತಿದೆ ಓ ಸುಂದರಿ, ಸಂಗೀತ ಪ್ರಿಯಸಿ, ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಈ ಆನಂದದ ಸುಪ್ರಭಾತ ಸಮಯದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕಳೆಯಬೇಕೆಂಬುದೇ ನನ್ನ ಆಸೆ ಉತ್ತರ. ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದೇನು? ಪ್ರೇಮದ ವಿಚಾರದಲ್ಲಿ ಮಹಾ ಪಂಡಿತರಂತೆ. ಹೇಗೆ ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ಇಲ್ಲಿ ನೋಡಿ, ನಾನು ಆಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನರಾಗಿರಿ. ಆಗುವಿರಾ? ಆಗುವಿರಾ? ದೇವರ ಪ್ರಸನ್ನ ನಿನಗೆ ಹೇಳಿ ಪ್ರಿಯ, ಪ್ರಸನ್ನನಾಗಿ. ದೇವ ಪ್ರಸನ್ನ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಕುಳಿತುಕೋ. ಆಕಲೆ ಪ್ರಿಯ. ಪ್ರಿಯ ಪ್ರಿಯಸಿ, ರಾಣಿ ಬಾರೆ ಅಮೃತಧಾರೆ, ರಾಣಿ ಬಾರೆ ಅಮೃತಧಾರೆ, ಜನತೋರೆ ನಾಟ್ಯ ಮಯೂರಿ, ಮುಖ ತೋರೆ ನಾಟ್ಯ ನಯೂರಿ, ಬಾರೆ ಅಮೃತಧಾರೆ.
ದೋಹ ಚಕ್ರವನ್ನು ಬಂಧಿಸಲಾಗಿ ಯುಧಿಷ್ಠಿರ ರಾಜೇಂದ್ರ ಅನುಮತಿ ಪಡೆಯುವ ನನ್ನನ್ನು ತಡೆಯಬೇಡ ಪ್ರೇಸಿ, ನಗುಮುಖದಿಂದ ಕಳಿಸಿಕೊಡು. ಪ್ರಿಯತಮ, ಈ 4 ದಿನಗಳಿಂದ ಯುದ್ಧದಲ್ಲಿ ನಿರಂತರಾಗಿದ್ದೀರಿ. ಈ ದಿನವಾದ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ? ಉತ್ತರ ಪ್ರಿಯತಮ, ತಾವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಇಂದೇ ನಿಮ್ಮ ತಂದೆಯವರ ಲಗ್ನ ಕಾಲದಲ್ಲಿ ಅತ್ತೆಯವರು ಕೂಡ ಸಹಾಯ ಮಾಡಿದರಂತೆ. ಅದರಂತೆ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಶ್ರೀರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಪ್ರಿಯತಮ, ಇದೇನಿದು? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದೊಂದು ಬಾರಿ ಹೆರಿಗೇರಿಸಿ ನೋಡಲೇನು? ಪ್ರಿಯ, ಈ ಕೋಮಲಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂತ ರಾಜಲಕ್ಷ್ಮಿ, ಪ್ರಿಯತಮ, ನಿನ್ನ ಸಖಿಯರು ತಂದ ಹೂಗಳನ್ನು ಏರಿಸಿರುವೆನು. ರೂಪಗೊಂಡರತಿ ಮನ್ಮತ್ತ ಶಾಯಿನಿ ಚಂಚಲ ಕಟಾಕ್ಷಗಳನ್ನು ಬಾಣಗಳನ್ನು ಹೂಡಿ ಪ್ರಿಯ. ನನ್ನ ಹೃದಯ ಮಧ್ಯದಲ್ಲಿ ಆಶಯವನ್ನು ಕೊಡುತ್ತರ. ನನ್ನ ಹೃದಯ ಮಧ್ಯದಲ್ಲಿ ಪ್ರಿಯ, ಸಾಕಿ ವಿನೋದ ಸರೋಜಾನನ ನಾವಲ್ಲಿಯ ನಿನ್ನ ಪ್ರೇಮಾಂಚನ 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 ಏಕಾಂಗಿಯಾಗಿ ತಂದೆ ನೀನೆ ಹೋಗದೆ ಮಿತಿಯು ಕಾಣಿನ. ಸಾಕಿ ವಿನೋದ ಸರೋಜಾನನ ನಾವಲ್ಲಿಯ ನಿನ್ನ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಕೋಪವೇ ಆನಂದವಾಗಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗಮ ಕಾಗಿಂತ ಸಂಗಮ ನಾರಿಯ ಕೋಪ ತಾಳಿದೆ ರೂಪ, ನಾರಿಯ ಕೋಪ ತಾಳಿದೆ ರೂಪ. ನಾರಿಯ ಕೋಪ ತಾಳಿದೆ ರೂಪ, ಸಂಗಮದೊಳೆನ್ನ ಚಾತುರ್ಯವಾದೋರೆ, ಸಂಗ್ರಾಮದೊಳೆನ್ನ ಚಾತುರ್ಯವಾದೋರೆ. ವೀರಸತಿ 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 ಎಂದಿದನ ಶೋಭಿತೆ. ಸಾಕಿ ವಿನೋದ ಸರೋಜಾನನ ನಾವೆಲ್ಲಿಯ ನಿನ್ನ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಬಾಮಿನಿ ಕೋಪ ಸಾಗಿನ ರೂಪ, ಬಾಮಿನಿ ಕೋಪ ಸಾಗಿನ ರೂಪ, ಕಾರುಣ್ಯ ಸಂಪತ್ತೆ ಲಾವಣ್ಯ ಬೀಳೆ, ಕಾರುಣ್ಯ ಸಂಪತ್ತೆ ಲಾವಣ್ಯ ಬೀಳೆ. ವೀರಸಖಿ 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 ಎಂದಿಗ ರಾರಾಜಿಸೆ. ಕೋಪವೇ ಆನಂದವಾಗಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಉತ್ತರ ಈ ಉಪವಾಸ ಸಮಯದಲ್ಲಿ ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಗಾನಮಯಿ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತಾರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಇನ್ನು ನನಗೆ ಅನುಗ್ರಹವನ್ನು ಕೊಡುತ್ತರ. ನೀನು ಹಾಕಿದ ಪ್ರೇಮ ವಿಜಯ ಮಾಲಕಿಯಿಂದ ಭೂಷಿತನಾಗಿ ರಣರಂಗದಲ್ಲೇ ಬೆಳಗುವೆನು. ಹೌದು ಪ್ರಿಯ. ಜಯಸಿದ ಪ್ರೇಮದ ಉಸಿರೆ ಬಳಿಬಾರೆ ಎನ್ನಯ ಚಿರುವೆ. ನಾ ಬಯಸಿದ ಪ್ರೇಮದ ಉಸಿರೆ ಬಳಿಬಾರೆ ಎನ್ನಯ ಚಿರುವೆ.
ನನ್ನ ಕನಸಲಿ ಕಾಡುವೆ ಚಿನ್ನ. ಪ್ರಿಯ ಕೋಮಲಾಂಗಿಯ ನಿನ್ನ ನನ್ನ ಕನಸಲಿ ಕಾಡುವೆ ಚಿನ್ನ. ನಸು ನಸು ನಗುತ್ತಾ ನಲಿದಾಡುವೆ ಬಾ. ನಸು ನಸು ನಗುತ್ತಾ ನಲಿದಾಡುವೆ ಬಾ. ಒಲವಿಂದ ನಾಟ್ಯವ ತೋರಿ ನಾ ಬಯಸಿದ ಪ್ರೇಮದ ಉಸಿರೆ ಬಳಿ ಮಾರೆ ಎನ್ನಯ ಚೆಲುವೆ. ನಗುವಲ್ಲೇ ಕಣ್ಮಣಿಗೆ ಓ ಕಣ್ಮಣಿಗೆ ಅನುರಾಗ ದೇವತೆಗೆ. ಕಣ್ಮಣಿಗೆ ಓ ಕಣ್ಮಣಿಗೆ ಭೂಲೋಕ ಸುಂದರಿ. ಸಪ್ತ ಸ್ವರದ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ. ಸಪ್ತ ಸ್ವರದ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ. ನೀ ನನಗೆ ಸಖಿಯಾದವಳೆ ಕಾಣದ ಸುಖವ ತಂದವಳೆ. ನೀ ನನಗೆ ಸಖಿಯಾದವಳೆ ಕಾಣದ ಸುಖವ ತಂದವಳೆ. ಬಾಬಾರೇ 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 ಬಾರೇ ನನ್ನವಳೆ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ.
ಸಂತೋಷವಾಯಿತು ಪ್ರಿಯ. ಸಂತೋಷವಾಯಿತು ಪ್ರಿಯೆ. ಮಾತನಾಡಿ ಪ್ರಿಯ, ಮಾತನಾಡಿ. ನಡೆ ಪ್ರಿಯೆ. ನಡೆ ಹೋಗೋಣ. ಭೀಮಸೇನ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಿಗೆ ಕುಡಿಯುತ್ತಿರುವನು. ಅವನು ಆತನನ್ನು ಒಳ್ಳೆಯ ಮಾತಿನಿಂದ ಹೊರಗೆ ಕರೆ. ಈ ನಿನ್ನ ಮೃದು ಮಾತಿನಿಂದ ಹಾ 7 ದುರ್ಯೋಧನನ ಹೊರಗೆ ಬರುವುದಿಲ್ಲ. ನಾನೊಂದ್ಸಾರಿ ಕರೆಯುವನು. ಆಗಲಿ ಭೀಮಸೇನ. ಹೆಲವೋ ಏರಿ ದುರ್ಯೋಧನ, ರಣರಂಗದಲ್ಲಿ 99 ಮಂದಿ ಸಹೋದರರನ್ನು ಕಳೆದುಕೊಂಡು ಸೋತ ನಾಯಿಯಂತೆ ಅಡಗಿ ಕುಳಿತಿರುವರೆಯ ಎದ್ದು ಬಾರೋ ಹೊರಗೆ. ಎಲ್ಲವಾದರೆ ನಾನೇ ಒತ್ತು ಹೇಳುತ್ತಿರುವೆ. ತಡೆ, ನಿನ್ನ ನಾಲಿಗೆಯನ್ನು ಅಲ್ಲಿಯೇ ತಡೆ. ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಂಬಿದ ಮೂರ್ಖ, ನಿನ್ನ ನಾಲಿಗೆಯನ್ನು ಅಲ್ಲಿಯೇ ತಡೆ. ಎಲ್ಲವೋ ನೀಚ, ಸಿದ್ಧನಾಗೋ ಯುದ್ಧಕ್ಕೆ. ನಿನಗೆ ಹೆದರಿ ನಾನು ನೀರಿನೊಳಗೆ ಅಡಗಿ ಕುಳಿತಿರಲಿಲ್ಲ. ಯುದ್ಧಕ್ಕೆ ಮುಂಚಿತವಾಗಿ ಕ್ಷಣಕಾಲ ವಿಶ್ರಮಿಸಲೆಂದು ಕುಳಿತಿರುವೆನು. ಹಾಗಾದರೆ ಈ ಭೀಮನನ್ನು ಜಯಿಸಿದ್ದೇ ಆದರೆ ಆ ಚಂದ್ರಾರ್ಥವಾದ ಕೀರ್ತಿಯು ನಿನ್ನದಾಗುವುದು. ಈ ದುರ್ಯೋಧನನ್ನು ಜಯಿಸಬಲ್ಲೆಯಾದರೆ ಆ ಸಮುದ್ರ ಪ್ರವೇಶವು ನಿನ್ನದಾಗುವುದು. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಭಲೆ ಭಲೆ ದುರ್ಯೋಧನ. ಭೀಮಸೇನ ಪಡೆ ತಟ್ಟಿ ಯುದ್ಧ ಮಾಡು. ಈಗ ನನಗೆ ನೆನಪಾಯಿತು. ಎಲ್ಲವೋ ದ್ರೌಪದಿ ವಸ್ತ್ರಾಭರಣ ಮಾಡಿದ ಹೇಳಿ ಅಂದು ಮಾಡಿದ ಪ್ರತಿಜ್ಞೆಯಂತೆ ಎಂದು ನಿನ್ನನ್ನು ಸಮ್ಮತಿಸುವೆನು. ಸಿದ್ಧನಾಗು. ಕೃಷ್ಣ, ಸುಯೋಧನ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂದು ನಾನು ಮೊದಲೇ ಬಲ್ಲೆನು. ಆದರೆ ಇದು ನಿನ್ನ ಜಯವಲ್ಲ, ಇದು ನನ್ನ ಜಯ. ದುರ್ಯೋಧನ, ಈಶ್ವರ. ದುರ್ಯೋಧನ, ಇದು ನನ್ನ ಜಯವಲ್ಲ, ನಿನ್ನ ಜಯವಲ್ಲ, ಇದು ವಿಜಯ. ವೃತ್ತಿ ಒಂದು ಜಯ. ಸುಯೋಧನ, ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶ್ರೀಲೋಲ ಜಯ, ಮಂಗಳವರ ಗುಣ ಶ್ರೀಲೋಲ ಜಯ, ಮಂಗಳವರ ಗುಣ ಶ್ರೀಲೋಲ ಜಯ, ಮಂಗಳವರ ಗುಣ ಶ್ರೀಲೋಲ ಜಯ, ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ, ಜಯ ಮಂಗಳದಾಯಕ ಹರಿಯೇ. ಇಂದಿರಾರಮಣ ಗೋವಿಂದ, ಆಂಜನೇಯ ಪದ ಗೋವಿಂದ, ವಿಘ್ನೇಶ್ವರ ಪಾದವೇದಿ ಗೋವಿಂದ, ಮಾರಮದೇವಿ ಪಾದವೇದಿ ಗೋವಿಂದ, ಶಬ್ದದೇವರ ಪಾದವೇದಿ ಗೋವಿಂದ, ಗುರಿಯವರ ಪಾದವೇದಿ ಗೋವಿಂದ. ಜೈನ ಸ್ಮರಣಿ ಮಾರಮದೇವಿ ಗೃಹಪುಷ್ಣರನ್ನು ಲಿಖಿ, ಮಾರಮದೇವಿ ಗೃಹಪುಷ್ಣರನ್ನು ಲಿಖಿ, ಮಾರಮದೇವಿ ಗೃಹಪುಷ್ಣರನ್ನು ಲಿಖಿ.